ಸಾಕಾರ ನ್ಯೂಸ್ಗೆ ಸ್ವಾಗತ. ಭಾರತ ದೇಶವು ಇವತ್ತು ಬೆಂಜಮಿನ್ ನೆತನ್ಯಾಹು ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಬೆನ್ನಿಗೆ ಕೈ ಹಾಕಿಕೊಂಡು ಮೈ ಫ್ರೆಂಡ್ ಎಂದು ಹೇಳಿಕೊಂಡು ಜೊತೆಗೆ ನಿಲ್ಲಲು ಸಾಧ್ಯವಾಗುತ್ತಿರುವುದು ಏಕೆ ಗೊತ್ತೇ? ವೆನೆಜುವೆಲಾ, ಇರಾನ್, ಇರಾಕ್ ದೇಶಗಳಂತೆ ಭಾರತವನ್ನು ಯಾರು ಸುಲಭವಾಗಿ ಬೆದರಿಸಲು ಪ್ರಯತ್ನಿಸದಿರುವುದು ನಾವೊಂದು ಶಕ್ತಿಶಾಲಿ ದೇಶವಾಗಿರುವುದರಿಂದ. ಈ ಶಕ್ತಿ ಇವತ್ತು ಹುಟ್ಟಿದ್ದಲ್ಲ, ಹಲವು ವರ್ಷಗಳಿಂದ ದೇಶವನ್ನು ಮುನ್ನಡೆಸಿದ ಆಡಳಿತಗಾರರ ನಿರ್ಧಾರಗಳಿಂದ ಅದು ನಿರ್ಮಾಣವಾಗಿದೆ. ರಷ್ಯಾ, ಚೀನಾ, ಉತ್ತರ ಕೊರಿಯಾ ದೇಶಗಳ ಸಹ ಯಾರೂ ಸುಲಭವಾಗಿ ಕಾಡುವುದಿಲ್ಲ. ಅದಕ್ಕೂ ಒಂದು ಮುಖ್ಯ ಕಾರಣ ಇದೆ, ಅದು ಅಣ್ವಸ್ತ್ರ ಶಕ್ತಿ. ಆದರೆ ಕೆಲವರು ಭಾವಿಸುವಂತೆ ಭಾರತದ ಅಣ್ವಸ್ತ್ರ ಶಕ್ತಿ ನರೇಂದ್ರ ಮೋದಿ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಕಾಲದಿಂದ ಆರಂಭವಾದದ್ದಲ್ಲ. 1962ನೇ ಸೈನೋ ಇಂಡಿಯನ್ ವಾರ್ ನಂತರ 1964ರಲ್ಲಿ ಚೀನಾ ತನ್ನ ಮೊದಲ ಅಣು ಪರೀಕ್ಷೆ ನಡೆಸಿತು. ಅದರಿಂದ ಪ್ರಾದೇಶಿಕ ಶಕ್ತಿಯ ಸಮತೋಲನವೇ ಬದಲಾಯಿತು. 1971ರಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಲಕ್ಷಾಂತರ ಜನರನ್ನು ಕೊಂದಾಗ ಅಂದಿನ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಿದರು. ಇದರಿಂದ ಕೋಪಗೊಂಡ ಪಾಕಿಸ್ತಾನ ಭಾರತವನ್ನು ದಾಳಿ ಮಾಡಿತು. ಇದು ಮುಂದೆ ಇಂಡೋ ಪಾಕಿಸ್ತಾನ್ ಯುದ್ಧ 1971ಕ್ಕೆ ಕಾರಣವಾಯಿತು. ಚೀನಾ, ಪಾಕಿಸ್ತಾನ ಮೈತ್ರಿಯ ಭಾಗವಾಗಿದ್ದ ಅಮೆರಿಕ ಅಂದಿನ ಸಮಯದಲ್ಲಿ ಭಾರತದ ವಿರುದ್ಧ ನಿಂತಿತ್ತು. ಜಗತ್ತಿನ ದೊಡ್ಡ ಅಣ್ವಸ್ತ್ರ ಸಾಮರ್ಥ್ಯದ ವಿಮಾನವಾಹಕ ಹಡಗು USS ಎಂಟರ್ಪ್ರೈಸಸ್ CVN-65 ಹಾಗೂ ಸುಮಾರು 70ಕ್ಕೂ ಹೆಚ್ಚು ವಿಮಾನಗಳು, ಅನೇಕ ಯುದ್ಧ ನೌಕೆಗಳು ಸೇರಿ ಅಮೆರಿಕದ 7ನೇ ನೌಕಾಪಡೆಯನ್ನು ಅಂದಿನ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಬಂಗಾಳ ಕೊಲ್ಲಿಗೆ ಕಳುಹಿಸಿದರು. ಭಾರತವನ್ನು ಬೆದರಿಸುವುದು ಅವರ ಉದ್ದೇಶವಾಗಿತ್ತು. ಆದರೆ ಸೋವಿಯತ್ ಯೂನಿಯನ್ನ ಬಲವಾದ ಹಸ್ತಕ್ಷೇಪದಿಂದ ಅಮೆರಿಕ ಹಿಂದೆ ಸರಿಯಿತು. ಭಾರತ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿತು. ಆದರೆ ಅಮೆರಿಕದ ಈ ಅಣ್ವಸ್ತ್ರ ಬೆದರಿಕೆ, ಚೀನಾದ ಅಣ್ವಸ್ತ್ರ ಶಕ್ತಿ ಮತ್ತು ಪಕ್ಕದಲ್ಲೇ ಪಾಕಿಸ್ತಾನ ಎಂಬ ಶತ್ರು ರಾಜ್ಯ ಇವೆಲ್ಲವೂ ಭಾರತಕ್ಕೆ ಒಂದು ಸ್ಪಷ್ಟ ಅರಿವು ಕೊಟ್ಟವು. ಬಲವಾದ ರಕ್ಷಣಾ ಸಾಮರ್ಥ್ಯವಿಲ್ಲದೆ ದೇಶದ ಭದ್ರತೆಯನ್ನು ಕಾಪಾಡಲು ಸಾಧ್ಯವಿಲ್ಲ. ಅಂದಿನ ಕಾಲದಲ್ಲಿ ಕೆನಡಾ, ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ದೇಶಗಳು ಭಾರತಕ್ಕೆ ಅಣು ರಿಯಾಕ್ಟರ್ ನಿರ್ಮಿಸಲು ಸಹಾಯ ಮಾಡಿದವು. ಆದರೆ ಅದು ಶಾಂತಿಯುತ ಬಳಕೆ ಒಪ್ಪಂದದಡಿ ನೀಡಿದ ಸಹಾಯವಾಗಿತ್ತು. ಅದರ ನೆರಳಿನಲ್ಲಿ ಭಾರತ ಅಣ್ವಸ್ತ್ರ ತಂತ್ರಜ್ಞಾನ ಅಭಿವೃದ್ಧಿ ಮಾಡಲು ಪ್ರಾರಂಭಿಸಿತು. ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಗೂಢಚರ ಉಪಗ್ರಹಗಳು ಮತ್ತು ಇಂಟೆಲಿಜೆನ್ಸ್ ವ್ಯವಸ್ಥೆಗಳ ನಡುವೆಯೇ ಭಾರತ ಈ ಕಾರ್ಯ ಕೈಗೊಂಡಿತು. ಅದು ಒಂದು ಸಿನಿಮಾದ ಕಥೆಯಂತಿತ್ತು. ರಾಜಸ್ಥಾನದ ಮರುಭೂಮಿಯಲ್ಲಿರುವ ಪೋಖ್ರಾನ್ ಪರೀಕ್ಷಾ ನೆಲೆಯಲ್ಲಿ ರಾತ್ರಿ ಕತ್ತಲೆಯಲ್ಲಿ ಎಲ್ಲ ಕಾರ್ಯಾಚರಣೆಗಳು ನಡೆದವು. ಅಮೆರಿಕದ KH-11 ರೆಕನೈಸನ್ಸ್ ಸ್ಯಾಟಲೈಟ್ ಯಾವ ಸಮಯದಲ್ಲಿ ಆಕಾಶದಲ್ಲಿ ಸುತ್ತುತ್ತದೆ ಎಂಬುದನ್ನು ಭಾರತ ನಿಖರವಾಗಿ ಅಧ್ಯಯನ ಮಾಡಿತು. ಉಪಗ್ರಹದ ಗಮನದಿಂದ ತಪ್ಪಿಸಿಕೊಳ್ಳುವ 5 ನಿಮಿಷದ ಬ್ಲೈಂಡ್ ಸ್ಪಾಟ್ ಸಮಯದಲ್ಲಿ ಸುರಂಗಗಳನ್ನು ತೋಡುವುದು, ಸಾಧನಗಳನ್ನು ಭೂಮಿಯೊಳಗೆ ಮರೆಮಾಡುವುದು ನಡೆಯುತ್ತಿತ್ತು. ವಿಜ್ಞಾನಿಗಳು ಸೈನಿಕರ ವೇಷದಲ್ಲಿ ನೆರಳಿನಂತೆ ಚಲಿಸಿದವು. ಯಾವುದೇ ದೇಶಕ್ಕೆ ಸುಳಿವು ಸಿಕ್ಕಿದ್ದರೆ ಅಥವಾ ಒಂದು ತಪ್ಪು ನಡೆದಿದ್ದರೆ ಎರಡನೇ ಅವಕಾಶವೇ ಇರಲಿಲ್ಲ. ಜಗತ್ತೆಲ್ಲ ಭಾರತದ ಮೇಲೆ ಒತ್ತಡ ಹೇರುತ್ತಿತ್ತು. ಆದರೆ ಇಂದಿರಾ ಗಾಂಧಿ ಅವರ ದೃಢನಿಷ್ಠೆಯ ಮತ್ತು ವಿಜ್ಞಾನಿಗಳಾದ ರಾಜಾರಾಮಣ್ಣ, ಹೋಮಿಯನ್, PK ಅಯ್ಯಂಗಾರ್, BD ನಾಗಚೌಧರಿ ಅವರ ಪರಿಶ್ರಮದಿಂದ 1974 ಮೇ 18ರಂದು ಪೋಖ್ರಾನ್ ಮರುಭೂಮಿಯಲ್ಲಿ ಭಾರತ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತೆ ಅಣು ಪರೀಕ್ಷೆ ನಡೆಸಿತು. ಆ ಪರೀಕ್ಷೆಯ ಯಶಸ್ಸಿನ ಬಗ್ಗೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ವಿಜ್ಞಾನಿಗಳಿಗೆ ಕಳುಹಿಸಿದ ಸಂದೇಶ, ದ ಬುದ್ಧ ಹ್ಯಾಸ್ ಸ್ಮೈಲ್ಡ್. ಅಮೆರಿಕ, ಸೋವಿಯತ್ ಯೂನಿಯನ್, UK, ಫ್ರಾನ್ಸ್ ಮತ್ತು ಚೀನಾ ನಂತರ ಅಣ್ವಸ್ತ್ರ ಸಾಮರ್ಥ್ಯ ಹೊಂದಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವು ಸೇರಿತು. ಪೀಸ್ಫುಲ್ ಎನರ್ಜಿ ಪ್ರೋಗ್ರಾಮ್ಸ್ಗೆ ಸಹಾಯವನ್ನು ಬಳಸಿಕೊಂಡು ಅಣ್ವಸ್ತ್ರ ನಿರ್ಮಿಸಿದ್ದಕ್ಕೆ ಭಾರತ ವಿರುದ್ಧ ಪ್ರಶ್ನೆಗಳು ಎದ್ದವು. ಅದಕ್ಕೆ ಇಂದಿರಾ ಗಾಂಧಿ ನೀಡಿದ ಉತ್ತರ, ಇದೊಂದು ಶಾಂತಿಯುತ ನ್ಯೂಕ್ಲಿಯರ್ ಸ್ಫೋಟ. ಈ ಘಟನೆ ನಂತರ ಅಂದಿನ ಅಮೆರಿಕ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಕೋಪದಿಂದ ಇಂದಿರಾ ಗಾಂಧಿಯನ್ನು ಬಿಚ್ ಎಂದು ಅವಹೇಳನ ಮಾಡಿದರೆಂದು ಹೇಳಲಾಗುತ್ತದೆ. ಆದರೂ ಆ ಘಟನೆ ಬಳಿಕ ಭಾರತಕ್ಕೂ ಮಹಾಶಕ್ತಿಗಳ ಜೊತೆ ಕುಳಿತುಕೊಳ್ಳುವ ಸ್ಥಾನ ದೊರಕಿತು. ಅಂದಿನ ಕಾಲದಲ್ಲಿ ಅಣ್ವಸ್ತ್ರ ಅಭಿವೃದ್ಧಿ ಮಾಡಿದ್ದರಿಂದಲೇ ಸಾಧ್ಯವಾಯಿತು. ಇಂದಿನ ಕಾಲದಲ್ಲಿ ಹೊಸ ರಾಷ್ಟ್ರಗಳಿಗೆ ಅಣ್ವಸ್ತ್ರ ಅಭಿವೃದ್ಧಿಗೆ ಅವಕಾಶ ಕೊಡುವುದಿಲ್ಲ. ಇದಾದ ಮೇಲೂ ಭಾರತ ನಿಲ್ಲಿಸಲಿಲ್ಲ. ಮುಂದುವರಿದು ತಯಾರಿಗಳು ನಡೆದವು. PV ನರಸಿಂಹರಾವ್ ಸರ್ಕಾರದ ಕಾಲದಲ್ಲಿ ನಡೆದ ತಯಾರಿಗಳು ನಂತರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರಕ್ಕೆ ನೆರವಾಯಿತು. ಅದಕ್ಕಾಗಿಯೇ ವಾಜಪೇಯಿ ಪ್ರಧಾನಿಯಾದ ತಕ್ಷಣ ಪೋಖ್ರಾನ್ನಲ್ಲಿ ಮತ್ತೆ ಅಣು ಪರೀಕ್ಷೆ ನಡೆಸಿದರು. ಆ ಸಂದರ್ಭದಲ್ಲಿ ಈ ಪರೀಕ್ಷೆಗಳು ನಡೆದಿರದಿದ್ದರೆ ಇಂದಿನ ಅತ್ಯಾಧುನಿಕ ಗೂಢಚರ ಉಪಗ್ರಹಗಳು ಕಣ್ಣನ್ನು ತಪ್ಪಿಸಿ ಏನನ್ನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇದು ಇಂದಿನ ಸಾಕಾರ ನ್ಯೂಸ್ ಪ್ರಸ್ತುತಿ.